ಈಗ ಸರ್ ಜನ ಹಬ್ಬಬ್ಬ ಅಂದ್ರೆ ಏನು ಕೇಳ್ತಾರೆ? ಆರೋಗ್ಯ ಕೇಳ್ತಾರೆ. ಅಂದರೆ ಜಿಲ್ಲಾಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕು, ವೈದ್ಯರಿರಬೇಕು ಅಂತ ಹೇಳಿ. ನೀರನ್ನ ಕೇಳ್ತಾರೆ. ಮೂಲಭೂತವಾಗಿ ಅವರು ಶುದ್ಧ ಕುಡಿಯೋ ನೀರು, ಇನ್ನು ಒಂದೊಳ್ಳೆ ಶಿಕ್ಷಣ, ಇದೆಲ್ಲವೂ ಕೂಡ ಬೀದರ್ನಲ್ಲಿ ಸಾಧ್ಯವಾಗ್ತಾ ಇದೆಯಾ? ಜೊತೆಗೆ ಬಿಸಿಲ ಝಳ ಈ ಸತಿ ವಿಪರೀತ ಇರೋದ್ರಿಂದಾಗಿ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಜನ ಇತ್ತೀಚಿನಲ್ಲಿ ನೀರು ಕೇಳ್ತಾರೆ, ಒಂದು ರಸ್ತೆ ಚರಂಡಿ, ಅದಕ್ಕಿಂತ ಮಿಗಿಲಾಗಿ ಸಮುದಾಯ ಭವನಗಳು ಜಾಸ್ತಿ ಕೇಳ್ತಾರೆ. ಓಕೆ, ಹಾಂ ಹಾಂ ಹಾಂ, ಅವ್ರದ್ದು ಆ ಸಮಾಜದ ಸಮುದಾಯ ಭವನಗಳು, ಇದನ್ನ ಎಲ್ಲಾ ಗ್ರಾಮದಲ್ಲಿ, ಇದು ಎಲ್ಲಾ ಸಮಾಜದವರು, ಇದು ನಾನಂತಿಲ್ಲ, ಎಲ್ಲಾ ಎಲ್ಲ ಕ್ಷೇತ್ರದಲ್ಲಿ ಇರುತ್ತೆ. ಎಲ್ಲಾ ಶಾಸಕರಿಗೆ ಸಮುದಾಯ ಭವನ ಫಸ್ಟ್ ಕೇಳ್ತಾರೆ. ನಾವು ಕೂಡ್ಲಿಕ್ಕೆ, ಭಜನೆ ಮಾಡ್ಲಿಕ್ಕೆ, ನಾವು ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ನಮ್ಗೊಂದು ಸ್ಥಳ ಬೇಕು, ನಮ್ಮ ಸಮಾಜ ಇದನ್ನ ಎಲ್ಲಾ ಕಡೆ ಎಲ್ಲಾ ಶಾಸಕರು ಕೂಡ ಇದು ಅವ್ರನ್ನ ಕೇಳ್ತಾ ಇದ್ದಾರೆ. ನಮ್ಮ ಎಮ್ ಎಲ್ ಎ ಲ್ಯಾಡಲ್ಲಿ ಇದೆಯಲ್ಲ, 2 ಕೋಟಿ ಇದೆ, ಅದ್ರಲ್ಲಿ ಸಾಧ್ಯ ಆದಷ್ಟು ಮಾಡ್ತಾ ಇದೀವಿ. 3 ವರ್ಷ 2 ಕೋಟಿ ಇದೆ. ಅದನ್ನು ಒಂದು 2 ಕೋಟಿ ಏನು ಸಾಗಲ್ಲ. ನಮ್ಮ ಮಹಾರಾಷ್ಟ್ರದಲ್ಲಿ ಏನೋ 5 ಕೋಟಿ ಕೊಡ್ತಾ ಇದಾರಂತ ನನ್ ಕೇಳ್ಬಂತ. ಶಾಸಕರ ಅನುದಾನ, ಕ್ಷೇತ್ರ ಅನುದಾನ ಅಭಿವೃದ್ಧಿ, ನಾವು 5 ಕೋಟಿ ಮಾಡಂತ ಕೂಡ ಕೆಲವು ಶಾಸಕರು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಮೇಲೆ ಮಾತಾಡಿದ್ದಾರೆ. ಇಷ್ಟೊಂದು ಗ್ರಾಮ ಇರ್ತವೆ, 118, ಕೆಲವರಿಗೆ 200 ಗ್ರಾಮ ಇರ್ತವೆ. ಬೆಂಗಳೂರದಲ್ರ 4.5 ಲಕ್ಷ ರೂಪಾಯಿ ವೋಟರ್ಸ್ ಇದ್ದಿದ್ದು. ನಮ್ದು ಯಶವಂತಪುರ ಆಗಲಿ, ಯಲಹಂಕ ಆಗಲಿ, ಮಹದೇವಪುರ ಆಗಲಿ, ಇವೆಲ್ಲ ಬಹಳ ಬಿಗ್ಗೆಸ್ಟ್ ಕಾನ್ಸ್ಟನ್ಸಿ ನಮ್ ಕರ್ನಾಟಕದಲ್ಲಿ. 2 ಕೋಟಿ ನಮೂನೆ ಸಾಕಾಗಲ್ಲ ಅಂದ್ರೆ ಇಲ್ಲೇನು, ಅವ್ರಿನ್ನ ಇಲ್ಲಿ BBMP ಇದೆ, ಅದು ನಡೀತದವ್ರಿಗೆ. ನಮಗ ಬಹಳ ಕಷ್ಟ ಆಗ್ತದೆ ನಮ್ಮಲ್ಲಿ.